ಓ ಪ್ರದೀಪ್, ಬಾ ಪ್ರದೀಪ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನೆ ಗೆಳೆಯ, ನೀನು ಹೇಗಿದ್ದೀಯಾ? ಓ ನಾನು ಚೆನ್ನಾಗಿದ್ದೀನಿ ಗೆಳೆಯ. ಏನ್ ಪ್ರದೀಪ್, ಬಹಳ ದಿನದ ನಂತರ ಮನೆಗೆ ಬಂದಿರುವೆ, ಏನಾದ್ರೂ ವಿಷಯ? ಹೌದು ಮಿತ್ರ, ವಿಷಯ ಇದೆ. ನಾಳೆ ದೀಪಾ ತಂಗಿಯು ಗಂಡನ ಮನೆಗೆ ಹೋಗುತ್ತಿದ್ದಾಳೆ. ಅದಕ್ಕೆ ನಿನಗೂ ರೂಪಾಳಿಗೂ ವಿಷಯ ತಿಳಿಸಿ ಹೋದಾಯಿತು ಎಂದು ಬಂದೆ. ಓಹೋ, ತುಂಬಾ ಒಳ್ಳೆಯ ವಿಷಯ. ಆದಷ್ಟು ಬೇಗನೆ ತಂಗಿಯನ್ನು ಕರೆದುಕೊಂಡು ಬರುತ್ತೇನೆ ಪ್ರದೀಪ್, ತಿಳಿತಾ? ತಂಗಿ ರೂಪಾ, ಕಾಫಿ ತೆಗೆದುಕೊಂಡು ಬಾ ಅಮ್ಮ. ರೂಪಾ, ಎಲ್ಲಿ ಹೋಗ್ತೀಮ್ಮ? ಬೇಗ ಬಾ. ರೂಪಾ, ಹೀಗೇಕೆ ನನ್ನನ್ನು ನೋಡುತ್ತೇವೆ? ಹಾಗೇನಿಲ್ಲ ಪ್ರದೀಪ್, ನಿಮ್ಮ ತಂಗಿ ಗಂಡನ ಮನೆಗೆ ಹೋದ ಮೇಲೆ ನಿಮಗೆ ಅಡಿಗೆ ಮಾಡಿ ಹಾಕೋರು ಯಾರಂತ ವಿಚಾರ ಮಾಡ್ತಾ ಇದ್ದೆ. ಅಂದರೆ ನೀವು ಮದುವೆ ಯಾವಾಗ ಮಾಡಿಕೊಳ್ತೀರಿ ಅಂತ ಕೇಳ್ತಾ ಇದ್ದೆ. ಮದುವೆ? ನನಗೀಗ ಮದುವೆ ಅವಸರವಿಲ್ಲ. ನನ್ನ ತಂಗಿಯ ಬಾಳು ಚೆಂದಾಗಿ ಸಾಗಿ ಅವಳ ಹೆತ್ತ ಮಕ್ಕಳನ್ನು ಸ್ವಲ್ಪ ದಿನಗಳ ಕಾಲ ಮುದ್ದಾಡುವೆ. ನಂತರ ನನ್ನ ಮದುವೆ ಬಗ್ಗೆ ವಿಚಾರ ಮಾಡಿದರಾಯಿತು. ತುಂಬಾ ಒಳ್ಳೆಯ ಮಾತು ಪ್ರದೀಪ್. ನೋಡಿ, ನಿಮ್ಮನ್ನು ಮದುವೆ ಆಗೋ ಹುಡುಗಿ ತುಂಬಾ ಪುಣ್ಯವಂತೆ. ನೋಡಮ್ಮ ರೂಪಾ, ಪ್ರದೀಪನಿಗೆ ಅವನ ತಂಗಿಯವನ ಸರ್ವಸ್ವಮ್ಮ. ಹಾ ಶಿವು, ನಾನಿನ್ನು ಹೋಗಿ ಬರುತ್ತೇನೆ. ಬರುವ ಗುರುವಾರದಂದು ನೀನು ರೂಪಾ ಬೇಗನೆ ಬಂದು ಬಿಡಿ. ನಿಲ್ಲು ಪ್ರದೀಪ್, ರೂಪಾ ಕಾಲೇಜಿಗೆ ಹೋಗುತ್ತಾಳೆ, ನೀನು ಅವಳನ್ನು ಕಾಲೇಜಿನವರೆಗೂ ಬಿಟ್ಟು ಹೋಗು ಪ್ರದೀಪ್. ತಂಗಿ ರೂಪಾ, ಬೇಗನೆ ರೆಡಿಯಾಗಿ ಬಾ ಅಮ್ಮ. ಆಯ್ತಣ್ಣ, ನಾನಿನ್ನು ಹೋಗಿ ಬರುತ್ತೇನೆ ಗೆಳೆಯ. ಆಯ್ತು ಗೆಳೆಯ, ಹೋಗಿ ಬಾ. ತಂಗಿ ರೂಪಾ, ತಂಗಿ ರೂಪಾ, ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಬಂದು ಬಿಡು. ಗೆಳತಿಯರ ಜೊತೆ ಹರಟೆ ಹೊಡಿತಾನಿಲ್ಲ ಬೇಡ, ತಿಳಿತಾ? ನಂದು ಸ್ವಲ್ಪ ಕೆಲಸ ಇದೆ, ನಾನು ಸಿಂಧಿಗೆ ಹೋಗಿ ಬರುತ್ತೇನೆ.